ಪರವಾಗಿ ಸಂಬಂಧಿಕರ ಮೇಲೆ ಹಲ್ಲೆ ಮಾಡಿದ ಕಾಂಗ್ರೆಸ್ ನಾಯಕಿ ಶೀಲಾ. ರೌಡಿ ಮಗನನ್ನು ಕರೆಸಿ ಆವಾಜ್ ಹಾಕಿದ ಶೀಲಾ. ಈ ಹಿರಿಯ ಜೀವಿಗಳ ಕಂಪ್ಲೇಂಟ್ ತಗೊಳ್ಳಲು ಮೀನಾಮೇಷ ತೋರಿದ ಪೊಲೀಸ್. ಈ ಹಿರಿಯ ಜೀವಿಗಳ ಗೋಳು ಕೇಳೋರು ಯಾರೋ ಇನ್ಯಾರೋ ಒಂದು ವ್ಯಕ್ತಿ ನನ್ನದು ನನ್ನ ಹೆಸರಿಗೆ ಬಿಲ್ ಆಗಿದೆ, ನನ್ನ ಹೆಸರಿಗೆ ಪತ್ರ ಆಗಿದೆ ಅಂತ ಕೋರ್ಟಲ್ಲಿ ನಡೀತಿರೋ ಕೇಸಲ್ಲಿ ಅದೇ ಒಂದು ಅತಿಕ್ರಮಣ ಪ್ರವೇಶ ಮಾಡ್ತಾರೆ. ಕೋರ್ಟ್ ಆದೇಶವಿದ್ದರೂ ಕ್ಯಾರೆ ಅನ್ನದ ಅಮ್ಮ ಮಗ. ನೋಡಬಹುದು, ಬಿಕಾಸ್ ಈ ಆರ್ಡರ್ ಅಷ್ಟು ಧೈರ್ಯ ಬಂತ ಕೋರ್ಟ್ ಫೇಸ್ ಮಾಡಿ ಇವರು ವಿರುದ್ಧವಾಗಿ ಕೋರ್ಟ್ ಇದು. ಸದ್ಯದಲ್ಲೇ ಅರೆಸ್ಟ್ ಆಗ್ತಾಳ ಈ ಕಾಂಗ್ರೆಸ್ ನಾಯಕಿ ಶೀಲಾ. ಹೋಗಿ ಹೋಗಿ ಒಳಗಡೆ ಹೋಗಿ ನೋಡಕ್ಕೆ ಹೋಗಿ ನೋಡಿ ಹೋಗಿ ಸರ್, ನೀವು ಭಾಳ ನೀವು ಹೋಗಿ ಅವ್ರ ಹತ್ರ ಏನು ಮಾತಾಡೋದಿಲ್ಲ. ಅತಿಕ್ರಮ ಪ್ರವೇಶ ಮಾಡ್ದಂಗೆಲ್ಲ ಕೋರ್ಟ್ ಆಜ್ಞೆನ ಉಲ್ಲಂಘನೆ ಮಾಡಿದ್ದ ನಿಶ್ಚಯ ಕೋರ್ಟಲ್ಲಿ ಆರ್ಡರ್ ಇರುವಾಗ ಅವ್ರು ಹೆಂಗ್ ಬರ್ತಾರೆ ಒಳಗಡೆ? ಪ್ರಾಪರ್ಟಿ ನಂದು, ಯಾರಿಂದಲೇ ಗೊತ್ತಿಲ್ಲ. ಪ್ರಾಪರ್ಟಿ ನಂದು, ಯಾರೆಲ್ಲ ಎಲ್ಲ ಇದ್ದಾರೆ. ಯಾರೋ ಬಂದು ಏನೋ ಮಾಡ್ಕೊಂಡು ಏನಿದೆ ಒಂದು ಸ್ವಲ್ಪ ದಿವಸ ನಾನು ಇಲ್ಲದೇ ಇದ್ದಿದ್ದ ಪಕ್ಷದಲ್ಲಾಗಿದ್ದೀನಿ. ಇವರು ನಂದೇ ಪ್ರಾಪರ್ಟಿ ಅಂತ ಅಂದ್ಬಿಟ್ಟು, ನಾನು ಟೂರ್ ಆಗಿದ್ವಿ ನಾವು ನಮ್ಮ ಮಿಸಸ್ ಜೊತೆ. ಆಗ ಇವ್ರು ನಂದೇ ಪ್ರಾಪರ್ಟಿ ಅಂತ ಅಂದ್ಬಿಟ್ಟು ಇವರು ಈ ಥರ ಎಲ್ಲ ಮಾಡಿಬಿಟ್ರೆ ನಾನು ಬಂದು ಬೀಗ ಹಾಕಿದ್ದೆ. ಈಗ ನಾನು ಬೀಗ ಹಾಕ್ತೀನಿ. ಲಾಫ್ ಕೋಟ ಪ್ರಾಪರ್ಟಿ ನಾನು ಬರ್ಸಿದ್ರು ಬಂದು ಅಡಿಸಿದ್ದಾರೆ. ಇದು ಕೋರ್ಟ್ನಲ್ಲಿ ಕೇಸ್ ಇದೆ ಅಂತ ಬಂದು ನಾವು ಬರ್ತಿದ್ರು ಸಹ ಇವರು ಅಳಿಸಿದ್ದಾರೆ. ಅದನ್ನ ನಾನು ಎಷ್ಟು ಅಂತ ನೋಡಕ್ ಆಗ್ತಾ ಇರ್ತದೆ. ನಾನು ಬೀಗ ಹಾಕೋದಿದ್ದನ್ನ ಬೀಗ ಹೊಡೆದು ಒಳಗೆ ಬಂದಿದ್ದಾರೆ ಇವರು ಪ್ರಾಪರ್ಟಿನ. ಇದು ನಮ್ಮ ತಾಯಿ TV ಶೋ ಅವ್ರದ್ದು. ಅವ್ರ ನಂತರ ನನಗೆ ಬಂದಿರೋ ಕೋರ್ಟಲ್ಲಿ ನಾನೇ ವಾರಿಸ್ತಾರೆ. ನಾನು ಫೈಟ್ ಮಾಡಿದ್ದೀನಿ ಕೇಸ್ನ. ಆ ಕೇಸ್ ಫೈಟ್ ಮಾಡಿರೋದನ್ನ ಇವ್ರೇನು ಮಾಡಿದ್ದಾರೆ, ಬೀಗ ಹೊಡೆದು ಒಳಗೆ ಬಂದಿದ್ದಾರೆ. ಅವ್ರು ಹೇಗೆ ಬರ್ತಾರೆ? ಇದು ಕಂಟೆಂಪ್ಟ್ ಆಫ್ ಕೋರ್ಟ್ ಇದು ಇರಲಿ. ಆದರೆ ಅದನ್ನು ಈ ಥರ ಮಾಡ್ತಾ ಇರೋದು ಶುದ್ಧ ಇದು ಕಾನೂನಿಗೆ ವಿರುದ್ಧವಾಗಿದೆ. ಇದು ಅದೇನು ಮಾಡ್ತಾರೋ ಬರಲಿ. ಈಗ ನಾನು ಬೀಗ ಹಾಕ್ತೀನಿ, ಅದೇನು ಮಾಡ್ತಾರೆ ಬರ್ತಾರೆ, ನಾನು ಮುಂದೆ ಫೇಸ್ ಮಾಡ್ತೀನಿ. ನಾನು ನೋಡ್ಬೋದು, ಬಿಕಾಸ್ ಈ ಆರ್ಡರ್ ಅಷ್ಟು ಧೈರ್ಯ ಬಂತ ಕೋರ್ಟ್ ಫೇಸ್ ಮಾಡಿ ಇವರು ವಿರುದ್ಧವಾಗಿ ಮಾಡಿದ್ದು ಕಂಟೆಂಪ್ಟ್ ಆಫ್ ಕೋರ್ಟ್. ಇವರು ಬಂದು ಇವಾಗ ಡಿಗ್ರಿ ಹೋಲ್ಡರು. ನನ್ನ ಮನೆಗೆ ನಾನು ಹಾಕ್ಕೊಳ್ತೀನಿ ಬ್ರದರ್. ಅದೇಗೆ ನೀವು ಬಂದು ಅತಿಕ್ರಮ ಪ್ರವೇಶ ಮಾಡಿದ್ದೀರಿ? ಅದಕ್ಕೆ ನನ್ನ ಮನೆ ಇದು. ಕೋರ್ಟು ನಮ್ಮಂತೆ ಆಗಿರೋದು. ಸೊ ಈಗ ನಾವು ಬೀಗ ಹಾಕ್ತೀವಿ. ನಾವು ಒಂದು ಸ್ವಲ್ಪ ದಿವಸ ಇರಲಿಲ್ಲ, ಟೂರ್ ಹೋಗಿದ್ವಿ ಅಂತ ಅಂದ್ಬಿಟ್ಟು ನಾವು ಇದು ಮಾಡ್ಕೊಂಡ್ವಿ. ಇವ್ರು ಬಂದು ಆಗಲೇ ಹೊಡೆದೆಲ್ಲ ಇದು ಮಾಡ್ತಾ ಇದ್ದಾರೆ. ಈಗ ಇನ್ನೂ ಒಂದು ಮಾತು ಹೇಳ್ತೀನಿ. ನಾನು ಹಿಂದೆ ಒಂದು ಬೀಗ ಹಾಕೋದು ಹೊಡೆದಿದ್ದಾರೆ. ತಿರ್ಗಾ ಇವಾಗ ನಾನು ಬೀಗ ಹಾಕ್ತಾ ಇದ್ದೀನಿ. ಇದು ಯಾರು ಹೊಡೆದು ಹೋಗ್ತಾರೋ ಅವರೇ ರೆಸ್ಪಾನ್ಸಿಬಿಲಿಟಿ ಆಗ್ತಾರೆ ಇದಕ್ಕೆ. ಸ್ವಲ್ಪ ಕ್ರಾಸ್ ನನ್ನ ಹೆಸರು ರಾಜು ಎಸ್. ಅಯ್ಯೋ
ನೂರಕ್ಕೆ ನೂರು ನಮಗೆ ನನ್ನ ಮನೇನ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಹಂಗೆ ಮಾಡಿದ್ದಾರೆ ಒಳಗಡೆ ಎಲ್ಲ. ನೋಡಿ ಹೆಂಗ್ ಹಿಡಿತಾರೆ ಅಂತ. ಇವಾಗ ಯಾವಾಗದ್ದು ಯಾವ ಬಾಗ್ಲು ಹಾಕಿದ್ರು ಗೊತ್ತಿದೆಯಾ ನಿಮಗೆ? ಮನೆ ಗೃಹ ಪ್ರವೇಶಕ್ಕೆ ಹಾಕಿರೋ ಬಾಗ್ಲು ಇವಾಗ ತೋರಿಸಲ ಫೋಟೋ ನಿಮಗೆ. ನೀನು ಹೋಗ್ತಾ ಏನ್ ಮಾತಾಡ್ತಿದ್ಯಾ? ಗುಪ್ತದವ್ರಾಗಲಿ ನಾವು ಹೋಗಲ್ಲ, ಯಾರು ಹೋಗಲ್ಲ ಸರ್, ಯಾರು ಹೋಗಲ್ಲ, ಯಾರು ಇಷ್ಟಪಡಲ್ಲ. ಆಯ್ತಲ್ಲಪ್ಪ, ಇಲ್ಲೂ ಒಂದು ಹಾಕೋಣ. ಹಿಂದೆ ಬನ್ನಿ. ಪ್ರಪಂಚದಲ್ಲಿಂತ ಜನರಿಗೆ ನಾಳೆಗೆ ಶುದ್ಧ ಅಲ್ಲ ರೀ. ಕೋರ್ಟಲ್ಲಿ ಇರೋ ಕೇಸ್ ಅಷ್ಟು ಧೈರ್ಯವಾಗಿ ಬಂದು ಮಾಡ್ತಾರಲ್ಲ. ನೀನು ಹೋಗೋ ಬಾರೋ ಅಂತ ಮಾತಾಡ್ತೀಯ? ಯಾರು ನೀನು? ನಾನೇ, ನೀನಲ್ಲ. ನೀನು ಕಟ್ ಮಾಡಿಸ್ಕೊಂಡಿರೋದು. ನೀನು ಕಟ್ ಮಾಡಿಸ್ಕೊಂಡು ನನಗಂತೂ ಟೋಟಲ್ ಕೇಸ್ ಹೆಂಗ್ ಮಾಡಿಸ್ಕೊಂತೀಯ ನೀನು? ಟೋಟಲ್ ಕೇಸ್ ಅವನು ಬಚ್ಚ, ಅವನು ಮಾನ ಮರ್ಯಾದೆ ಮಾತಾಡ್ತಾನೆ. ಕತ್ ಮಾಡಿಸ್ಕೊಂಡಿರೋದು ಅವನು. ಹೋಟೆಲ್ ಕೇಸ್ ಹೆಂಗೆ ರಿಜಿಸ್ಟರ್ ಮಾಡ್ತಾರೆ? ಹೋಟೆಲ್ ಕೇಸ್ ಹೆಂಗೆ ರಿಜಿಸ್ಟರ್ ಮಾಡ್ತಾರೆ ಅವರು? ಹೋಟೆಲ್ ಕೇಸ್ ಇದ್ರೆ ಎಲ್ಲಿರೋದು ನೀನು? ಮಕಾನೇ ನೋಡಿಲ್ಲ. ಮನೆ ತಂದ್ಬಿಟ್ಟು ತಿಗಾಲ ಮಾತಾಡ್ತೀನಿ ಸರ್. ನಂದು ಮನೆ ಬಂದ್ಬಿಟ್ಟು ಲಾಕಲ್ಲಿ ಹಾಕೊಂಡು ಕುತ್ಕೊಂಡವ್ರಲ್ಲಿ ಮಾಸ್ಕರ್ ಮಾತಾಡಲೇ ಸ್ಟೇಷನ್ ಮಾತಾಡ್ರಿ, ಅಲ್ಲಿಂದ ಮಾಡ್ಸ್ಕೊಂಡ್ ಹೋಗ್ರಿ. ಬಂದ್ ಮಾಡಪ್ಪ. ಯಾರು ಹೇಳಿದಾರ? ಚೈನ್ ಹಾಕ್ಬಿಡ್ತಾನ ಪ್ರಾಪರ್ಟಿಗೆ. ನನ್ನ ಹೆಸರು ಕುಮಾರ್ ಅಂತ. ನನ್ನ ಹೆಸರು ಕುಮಾರ್ ಅಂತ. ಈ ಹಿಂದೆ ಕಾಣಿಸ್ತಾರಂತ ಮನೆ ನನ್ನ ಚಿಕ್ಕಮ್ಮನವರಂತ ಇನ್ನಾಸಮ್ಮ ಅವರು ಅಂತ 96ನೇ ವಯಸ್ಸಲ್ಲಿ ತೀರೋದು.
ತೀರೋದ್ರೆ ಇದಕ್ಕೆ ಇರುವಂಥ ವಾರಸ್ದಾರಲ್ಲ ಆ ಕೇಸಲ್ಲಿ ನಮ್ಮ ಚಿಕ್ಕಮ್ಮ ಒಬ್ಬರು ಟಿ ವಿ ಶೋ ಅಂತ ಇಂಡಿಪೆಂಡೆಂಟ್ ಆಗಿ ಕೇಸ್ ಹಾಕಿದ್ರು. ಕೋರ್ಟಲ್ಲಿ ನಾನಾ ಕಾರಣಗಳಿಂದ ಆ ಟಿ ವಿ ಶೋ ಮಗ ಆದ ರಾಜುಗೆ ಈ ಮನೆ ಸೇರಿ ಅಂತ ಕೋರ್ಟ್ ತೀರ್ಮಾನ. ಈ ಕೋರ್ಟ್ ತೀರ್ಮಾನ ನಮ್ಗೆ ಒಪ್ಪಿಗೆ ಆಗಿಲ್ಲ. ನಾವು ಮೇಲೆ ಹೈಕೋರ್ಟ್ ಇದು ಇರೋಂಥ ಸ್ಟೇಟಸಲ್ಲಿ ಇವರು ಆಗಲಿ ಅತಿಕ್ರಮಣ ಪ್ರವೇಶ ಮಾಡಿಲ್ಲ, ಮನೇನೂ ಬದಲಾವಣೆ ಮಾಡಿಲ್ಲ, ನಮಗೂ ಏನು ಮಾಡೋಕ್ಕಿಲ್ಲ. ಹಂಗೆ ಕಾಪಾಡ್ಕೊಂಡು ಬರುವಾಗ ಇನ್ಯಾರೋ ಒಂದು ವ್ಯಕ್ತಿ ನನ್ನದು ಇದು ನನ್ನ ಹೆಸರಿಗೆ ಬಿಲ್ ಆಗಿದೆ, ನನ್ನ ಹೆಸರಿಗೆ ಪತ್ರ ಆಗಿದೆ ಅಂತ 1984ರಿಂದ ಪತ್ರ ಮಾಡ್ಕೊಳ್ತಾರೆ ಅಂತ ಏನೋ ಮನೆ ಸೇರಿಸಿದ್ರೆ 4 ವರ್ಷ ಲೀಸ್ ಕೊಟ್ಟಿದ್ದಾರೆ. ನಮಗೆ ಗೊತ್ತಿಲ್ಲ ಈ ವಿಚಾರ. ಇವಾಗ ಗೊತ್ತಾದಾಗ ನಾನು ಇವರೆಲ್ಲ ಬಂದು ನೋಡಿದ್ರೆ ಅತಿಕ್ರಮಣ ಪ್ರವೇಶ ಆಗಿದೆ, ನಾವು ಬೀಗ ಹಾಕ್ಕೊಳ್ತಾ ಇದ್ದೀವಿ. ನಮ್ಮ ಆಸ್ತಿ ಏನು ಕೋರ್ಟ್ ತೀರ್ಮಾನ ಕೊಟ್ಟಿದೆ, ಆಸ್ತಿಗೆ ತೀರ್ಮಾನ ಆ ಆಸ್ತಿಗೆ ಬೀಗ ಹಾಕ್ಕೊಳ್ತಿದ್ರು. ಅದಕ್ಕೆ ಏನಂದರೆ ಇವಾಗ ಇಲ್ಲಿ ಯಾರೋ ಒಬ್ಬರಿಗೆ ಲೀಸ್ ಕೊಟ್ಟಿದ್ದಾರೆ, ಅವ್ರು ನಮಗೆ ಬೀಗ ಹಾಕಿಬಿಟ್ಟು ಇದು ನಮ್ಮದು ಆಸ್ತಿ ಅಂತ ಹೇಳ್ತಿದ್ದಾರೆ. ಕೋರ್ಟ್ ಪ್ರಕಾರ ಲೋಯರ್ ಕೋರ್ಟಲ್ಲಿ OS ಪ್ರಕಾರ ತೀರ್ಮಾನ ಆಗಿದೆ, ತೀರ್ಮಾನ ವಿಚಾರ ಅಥವಾ ಈ ಮಾತು ನೈಟ್ ಗೊತ್ತಾಗ್ತಾ ಇದೆ. ತೀರ್ಮಾನ ಇವತ್ತು ಕೋರ್ಟಲ್ಲಿದೆ, ಏನಿದೆ ಸ್ಟ್ಯಾಟಿಕ್ ಮೇಂಟೈನ್ ಮಾಡಿ ಮುಂದೆ ಹೈಕೋರ್ಟಲ್ಲಿ RFI ಇದೆ, ಅದು ತೀರ್ಮಾನ ಕೊಟ್ಟಮೇಲೆ ನೀವು ಹಂಚ್ಕೊಳ್ಳಿ ಅಂತಂದಿದೆ. ಅಷ್ಟಲ್ಲಿ ಇದ್ದಾರೆ. ಯಾಕೆ TMN ಯಾವ ಅಧಿಕಾರದ ಮೇಲೆ ಈ ಥರ ಮಾಡ್ತಾ ಇದ್ದಾರೆ? ಇವತ್ತು ಹಕ್ಕದಾರ ಇವನು. ನಾನು ರಾಜು ಹೆಸರನ್ನು ನಮ್ಮ ತಾಯಿಯವರು ಟಿ ಟಿ ಶೋಭವರು ಅವ್ರಿಗೆ ಕೇಸ್ ಹಾಕಿದ್ರು. ಕೇಸ್ ಹಾಕಿದಾಗ ಕೋರ್ಟಲ್ಲಿ ನಮ್ಮಂತೆ ಆಗಿದೆ ಅದು ಕೇಸು. ಇವರು ನಿರ್ಮಲನವರು ಹೈಯರ್ ಕೋರ್ಟ್ಗೆ ಹೋಗಿದ್ದಾರೆ. ಸೆಕೆಂಡ್ರಿ ಇದು ತೀರ್ಮಾನ ಸ್ಟೇಟಸ್ಕೊಂಡು ನಾವೇ ಇದ್ದೀವಿ, ನಾವೇ ಮೇಂಟೈನ್ ಮಾಡಬೇಕು ಅಂತ ಇದ್ದೀವಿ. ಆದರೆ ಇವರು ಅತಿಕ್ರಮಣ ಪ್ರವೇಶ ಮಾಡಿ ಯಾರ್ಯಾರು ಏನೋ ಗೊತ್ತು ಮಾಡಿದ್ದಾರೆ. ನಾನು ಸ್ವಲ್ಪ ದಿವಸ ಎಲ್ಲ ಟೂರ್ಗೆ ಅದಕ್ಕೆ ಹೋಗಿದ್ದಾರೆ. ಸೊ ಅದಕ್ಕಾಗಿ ಈಗ ನಾನು ಬಂದು ಈಗ ಇದನ್ನು ಬೀಗ ಹಾಕ್ತಾಯಿದ್ದೀನಿ. ಬಿಕಾಸ್ ವೆನ್ ಇಟ್ ಈಸ್ ಇನ್ ದ ಕೋರ್ಟ್ ಆಫ್ ಲಾ ಹೌ ಕ್ಯಾನ್ ದೇ ಮೇಕ್ ದೇರ್ ಇದು. ಆಮೇಲೆ ಇನ್ನೂ ಒಂದು ಇದರಲ್ಲಿ ವಿಚಾರ ಇದೆ ಏನಂತಂದರೆ ಅವ್ರ ಮಗನಿಗೆ ಏನೋ ಮಾಡ್ಕೊಂಡಿದ್ದಾರೆ ಅವರು, ಅದು ಸೆಕೆಂಡ್ರಿ. ಏನೇನು ಮಾಡೋದು ಇಲ್ಲ ಸೆಕೆಂಡ್ರಿ. ಬಟ್ ವೆನ್ ಇಟ್ ಈಸ್ ಇನ್ ದ ಕೋರ್ಟ್ ಆಫ್ ಲಾ ಇಟ್ಸ್ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗ್ತದೆ. ಕೋರ್ಟಲ್ಲಿ ನಡೀತಿರೋ ಕೇಸಲ್ಲಿ ಅದೇ ಒಂದು ಇವರು ಅತಿಕ್ರಮಣ ಪ್ರವೇಶ ಮಾಡ್ತಾರೆ. ಇವ್ರು ಬಂದಿದ್ದು ನಿಮ್ಗೆ ಯಾವಾಗ ಗೊತ್ತಾಯ್ತು? ಈಗ ಊರಿಂದ ಬಂದಾಗ ನಾನು ಸ್ವಲ್ಪ ಟೂರಲ್ಲಿ ಹೋಗಿದ್ದೆ ನಮ್ಮ ಮಿಸಸ್ ಊರಿಗೆ ಅವರಿಗೆಲ್ಲ. ಈಗ ಒಂದು ವಾರದಿಂದ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಯಾರಿರೋ ಅಷ್ಟೇ ಸರ್ ಇಲ್ಲಿ ವೆನ್ ಇಟ್ ಇಸ್ ಇನ್ ದ ಕೋರ್ಟ್ ಆಫ್ ಲೆಟ್ ಇಟ್ ಡಿಸೈಡ್. ಬಟ್ ಆತ ಸ್ಟೇಟಸ್ ಕೊ ಮೇಂಟೈನ್ ಮಾಡಿ ನಮ್ಮದೇ ಇದು ಅಂತ ಲೋಯರ್ ಕೋರ್ಟಲ್ಲಿ ನಮ್ಮಂತ ಆಗಿದೆ. ಆಗಿರುವಾಗ ನಾನಾಗಿ ಬರಬಾರ್ದು, ಬರ್ಬೋದು. ಇವಾಗ ಇಲ್ಲಿ ಲೀಸಿಗೆ ಬಂದಿರೋ ನಿಮ್ಗೆ ಯಾರು ಗೊತ್ತಿಲ್ಲ? ಡೋಂಟ್ ನೋ ಹೂ ಆರ್ ದೇ ಅಂತ. ಇವಾಗ ಫೋನಲ್ಲಿ ಸರ್ ಮಾಡ್ತಾರೆ. ಇವಾಗ ಡಿಸಿಷನ್ ಆಗಿರೋದು ಇವ್ರಿಗೆ, ಇವ್ರು ಎಗೇನಿಸ್ಟ್ ಆಗಿ ಹೋಗಿರೋರು ನಾವು, ನಮ್ಮ ಇಬ್ಬರಿಗೂ ಅಲ್ಲದೆ 3ನೇವರು ಮಾಡ್ಕೊಂಡಿರೋದು ಇದು. ನಿಮ್ಗೆ ಗೊತ್ತಿಲ್ಲದಂಗೆ ಅವ್ರು ಬಂದಿರೋದು ಈಗ ಮಾತ್ರ ಗೊತ್ತಾಗಿದೆ. ಅದನ್ನ ನಾವು ಆಚೆ ಕಳಿಸ್ತಾ ಇದ್ದೀವಿ. ಓಕೆ ಇಟ್ ಇಸ್ ಅಗೇನ್ಸ್ಟ್ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗ್ತದೆ. ಹೈಯರ್ ಕೋರ್ಟಲ್ಲಿ ಏನು ಡಿಸಿಷನ್ ಆಗುತ್ತೋ ಆಗುತ್ತೆ. ಅಲ್ಲಿವರೆಗೂ ನೀವು ಮೇಂಟೈನ್ ಮಾಡ್ಕೊಳ್ಳಿ ಅಂತ ನಮ್ಗೆ ಹೇಳಿದ್ದಾರೆ. ಕೋರ್ಟ್ ಆರ್ಡರ್ ಇದೆ, ಪ್ರತಿಯೊಂದು ಇದೆ. ಸುಮ್ಮನೆ ನಾವು ಬಂದು ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಹೀಗಾಗಿ ಐ ಆಮ್ ಲಾಕಿಂಗ್ ದಿಸ್ ಪ್ರಾಪರ್ಟಿ. ಓಕೆ.